ಶಾಂತಿಪ್ರಿಯ ಧರ್ಮ. ನಾಚಿಕಾಗಬೇಕು. ನೀನು ಅಲ್ಲಿ ಕಾಶ್ಮೀರಕ್ಕೆ ಹೋಗಿದ್ರೆ ಮೊದಲು ನಿನ್ನನ್ನು ಕೊಲ್ತಿದ್ರು, ನಿನ್ನ ಏನೂ ಬಿಚ್ಚಿಸ್ತಿದ್ದಿಲ್ಲ, ನಿನ್ನ ಕ್ಯಾಬಿನೊಡನೆ ನಿನಗೂ ಹೊಡಿತಿದ್ರು ಆ ಗುಣಿಸ್ವಾಮಿಗೆ. ಇಂಥ 4 ಮಂದಿ ಇರುವುದರಿಂದ ದೇಶದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ. ಉಗ್ರಗಾಮಿಗಳಿಗೆ ಬಡದು ಹಾಕೋದು ಕೇಂದ್ರ ಸರ್ಕಾರ ಇಷ್ಟ ಸಮರ್ಥದ ಅಲ್ಲ, ಅದಕ್ಕೆ ಒಂದೇ ಒಂದು ದಿವಸದಲ್ಲಿ ಮುಗಿಸೇ ಬಿಡ್ತಾರೆ. ಅದು ಇಲ್ಲಿದ್ದವ್ರಿಗೆ ಮುಗಿಸ್ಬೇಕಾಗಿತ್ತು ನಾವು. ಇಂಥ ಹರಾಮ್ಖೋರ್ ಮಂದಿ ಅದಾರಲ್ಲಿ, ಹಿಂದೂಗಳಲ್ಲಿ ಅದಾರ, ಇಂಥ ನಾಲಾಯಕ್ ಸ್ವಾಮಿಗಳು ಅದಾರಲ್ಲ, ಇವರಿಗೆ ಮೊದಲು ಮೆಟ್ಟು ಹಾಕಬೇಕು. ಇವರು ಪ್ರಚೋದನೆಯಿಂದ ಮಾಡ್ತಾ ಇದ್ದಾರೆ. ನಾಚಿಕೆ ಬರುವುದಿಲ್ಲ ಸಿದ್ದರಾಮಯ್ಯನವರೇ. ಅವ್ರ ಮೇಲೆ ಯುದ್ಧ ಮಾಡಬಾರ್ದು ಅಂತ ಹೇಳ್ತೀರಿ, ಮತ್ತೆ ಏನು ಮಾಡಬೇಕು? ಗುಲಾಬ್ ಜಾಮೂನ್ ತಿನ್ನಿಸ್ಬೇಕು ಅವ್ರಿಗೆ? ನಿಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಅವ್ರ ಮೇಲೆ ಉಗ್ರ ಕ್ರಮ ತಗೋರ್ಬೇಕು ಅಂತ. ನೀವು ಹೇಳ್ತೀರಿ ಯುದ್ಧ ಮಾಡಬಾರ್ದು. ನಿಮ್ಮ ಕೆಲಸ ಅಲ್ಲ ಸಿದ್ದರಾಮಯ್ಯನವರೇ. ಕರ್ನಾಟಕ ನೋಡ್ಕೋರಿ, ನಿಮ್ಮ ಗ್ಯಾರಂಟಿ ನೋಡ್ಕೋರಿ. ನಿಮ್ಮ ಕೆಲಸ ಅಲ್ಲದ ಯುದ್ಧ ಮಾಡಬೇಕು ಬಿಡಬಾರ್ದು, ಅದು ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತಾರೆ. ನಿಮ್ಮ ಜಾಗ ಗಟ್ಟಿ ಮಾಡ್ಕೊರಿ. ಇದು ಏನು ಮುಸಲ್ಮಾನ್ ಓಲೈಕರನ್ನು ಮಾಡಾಕತ್ತೀರಿ, ಅದರಿಂದ ದೇಶದಲ್ಲಿ ಉಗ್ರಗಾಮಿಗಳು ಇನ್ನೂ ಹೆಚ್ಚಾಗ್ತಾ ಇದ್ದಾರೆ. ಇವರನ್ನು ಮುಗಿಸ್ಬೇಕಂತಂದ್ರೆ ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಈ ಹೇಡಿ ನಾಲಾಯಕ್ ಹಿಂದೂಗಳು ಯಾರ್ಯಾರು ಅದಾರೋ, ಯಾವ್ಯಾವ ಪಕ್ಷದಲ್ಲಿ ಅದಾರ, ಎಲ್ಲ ಕಡೆ ಅದಾರ. ಕೆಲವು ಕಡೆ ಹೆಚ್ಚು ಅದಾರ, ಕೆಲವು ಕಡೆ ಕಡಿಮೆ ಅದಾರ. ಇಂಥ ನಾಲಾಯಕ್ ಹಿಂದೂಗಳು ಅವರನ್ನು ಸದಿಪಡಿಸಬೇಕು, ಅವರಿಗೆ ಮೆಟ್ಟು ಹಾಕಬೇಕು. ಇಂಥ ನಾಲಾಯಕ್ ಸ್ವಾಮಿಗಳಿಗೂ ಕೂಡ ಮೆಟ್ಟು ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಹಿಂದೂಗಳು ಒಗ್ಗಟ್ಟಾಗಿದ್ದರೆ ಮಾತ್ರ ಈ ದೇಶ ಬದುಕ್ತದೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಹಿಂದೂಗಳು ಒಂದಾಗಿದ್ದರೆ ಮಾತ್ರ ಈ ದೇಶದ ಸಂವಿಧಾನ ಬದುಕ್ತದೆ. ಹಿಂದೂಗಳು ಒಂದಾದಾಗ ಮಾತ್ರ ಈ ದೇಶದ ರಾಷ್ಟ್ರೀಯತೆ, ಸಂಸ್ಕೃತಿ, ಪರಂಪರೆ ಬೆಳ್ತದೆ. ಈ ದೇಶ ಬದುಕಬೇಕು ಅಂತಂದರೆ ಹಿಂದೂಗಳು ಗಟ್ಟಿಯಾಗಬೇಕು. ಈ ದೇಶ ಬದುಕಬೇಕಾದಂದರೆ, ಸಂವಿಧಾನ ಬದುಕಬೇಕಾದರೆ ನಾವು ಹಿಂದೂಗಳು ಒಂದಾಗಬೇಕು. ಹಿಂದೂಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಆಗ್ತದೆ. ಇನ್ನು ಮುಂದೆ ಯಾರೂ ಸಹಿತ ದೇಶದ್ರೋಹಿಗಳನ್ನು ಬೆಂಬಲ ಮಾಡತಕ್ಕಂಥ ಮಾತು ಮಾತಾಡಬಾರ್ದು. ಇವತ್ತೇ ಒಬ್ಬರು ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ಹೇಳಿಕ್ಕೂ ನಾಚಿಕೆ ಬರ್ತದೆ. ನಮ್ಮದೇ ಜಿಲ್ಲೆಯವರು ಜಾತಿ ನೋಡಿ ಮಾಡಿಲ್ಲ ಅಂತ, ಜಾತಿ ನೋಡಿ ಮಾಡಿಲ್ಲ, ಧರ್ಮ ನೋಡಿ ಮಾಡಿದ್ದಾರೆ. ಕೊಲ್ಲುವವರು ಜಾತಿ ಕೇಳೇ ಇಲ್ಲ ಯಾರಿಗೂ. ಅವ್ರು ಪೇಪರ್ನಲ್ಲಿ ಏನು ಕೊಟ್ಟಾರೆ, ಜಾತಿ ನೋಡಿ ಹೊಡೆದಿಲ್ಲ ಅಂತ. ಜಾತಿ ನೋಡಿ ಹೊಡೆದಿಲ್ಲಪ್ಪ, ಧರ್ಮ ನೋಡಿ ಹೊಡೆದಿದ್ದಾರೆ. ಜಾತಿ ಜಾತಿ ಇದೇ ರೀತಿ ನೀವು ಜಾತಿ ಮಾಡೋದಂದ್ರೆ ಹಿಂದೂ ಸಮಾಜವನ್ನು ಒಡೆಯಾಕತ್ತೀರಿ, ಈ ದೇಶ ಒಡೆಯಾಕತ್ತೀರಿ. ದೇಶದ ಅರಾಜಕತೆಯನ್ನು ತಂದು ಹಾಕ್ತಕ್ಕಂಥವ್ರು ಯಾರು ಅಂತಂದರೆ, ಯಾರು ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ ಇದ್ದಾರೆ ಅಂಥ ದುಷ್ಟರಿಂದ ಇವತ್ತು ಈ ಉಗ್ರಗಾಮಿಗಳು ಮೆಟ್ಟು ಹಾಕ್ತಾ ಹೇಳ್ತಾ ಇದ್ದಾರೆ. ಅವರನ್ನು ಮೆಟ್ಟು ಹಾಕಬೇಕಂತಂದ್ರೆ ಮೊದಲು ಇವರನ್ನು ಮೆಟ್ಟು ಹಾಕಬೇಕು. ಇವ್ರಿಗೆ ಮೆಟ್ಟು ಹಾಕಬೇಕು. ಯಾರು ಅವ್ರ ಬೆಂಬಲಕ್ಕೆ ನಿಲ್ತಾ ಇದ್ದಾರಲ್ಲ, ಇವ್ರಿಗೆ ಮೆಟ್ಟು ಹಾಕಬೇಕು. ಸಿದ್ದರಾಮಯ್ಯ ಅವರು ನಾಚಿಕೆ ಆಗಲಿಲ್ಲ ನಿಮಗೆ ಹೇಳಲಿಕ್ಕೆ ಯುದ್ಧ ಮಾಡಬಾರ್ದಂತ. ನೀವು ಯಾರು ಹೇಳೋದು ಯುದ್ಧ ಮಾಡಬಾರ್ದಂತ ಹೇಳೋದು? ನಿಮಗೇನು ಹಕ್ಕದ? ಕೇಂದ್ರ ಸರ್ಕಾರ ನಿರ್ಣಯ ತಗೋತದೆ. ನಿನ್ನ ರಾಜ್ಯ ನೋಡ್ಕೋ, ನಿನ್ನ ಗ್ಯಾರಂಟಿಗಳು ನೋಡ್ಕೋ. ನೀನು ಅದನ್ನು ಬಿಟ್ಟು ಯುದ್ಧ ಮಾಡಬಾರ್ದಂತ ಹೇಳ್ತಿ. ಇನ್ನೊಬ್ಬ ಯಾವ ವಾದ್ರನೋ ಯಾವ ಹಿಂದೂಗಳ ಓಲೈಕೆ ಮಾಡೋದ್ರಿಂದ ಇದೆಲ್ಲ ಉಗ್ರಗಾಮಿ ಆಗ್ತದೆ. ಉಗ್ರಗಾಮಿಗಳಿಗೆ ಶಕ್ತಿ ತುಂಬಾಕ ಹಿಂದೂಗಳು ಓಲೈಕೆ ಮಾಡ್ತಾ ಇದೆ ಅಂತ ಸರ್ಕಾರ. ನಿಂದ ಕೇಸ್ ನೋಡ್ಕೋ, ಜಾಮೀನು ಮೇಲೆ ಹೊರಗೆ ಬಂದವ, ನಿನಗೇನು ಹಕ್ಕದ ಮಾತಾಡಲಿಕ್ಕೆ? ಭ್ರಷ್ಟಾಚಾರದ ಆರೋಪದಲ್ಲಿ ಜಾಮೀನು ಮೇಲೆ ಹೊರಗೆ ಬಂದಿಯಲ್ಲೋ ಆ ಥರ ನೀ ಮಾತಾಡ್ತೀನಿ. ನೀನು ನಿನಗೇನೂ ಹಕ್ಕಿಲ್ಲ. ಯಾರ್ಯಾರು ನಾ ಅಂತೀನಿ, ಇನ್ನು ಮುಂದೆ ಯಾರಾದರೂ ಈ ದೇಶದ ಬಗ್ಗೆ, ಹಿಂದೂಗಳ ಬಗ್ಗೆ ಯಾರಾದರೂ ಮಾತಾಡಿದರೆ ಅವರನ್ನು ಹೆಡೆ ಮುಡಿತಕ್ಕಂಥ ಕೆಲಸ ಮೊದಲು ಇವ್ರದ್ದು ಮಾಡಬೇಕಾಗಿದೆ. ಈ ಟೆರರಿಸ್ಟು ತಗಣಿ ಹೊಡೆದಂಗೆ ಹೊಡಿತಾರೆ ಕೇಂದ್ರ ಸರ್ಕಾರ, ತಗಣಿ ಹೊಡೆದಂಗೆ. ಇದ್ರದ್ದು ಹೊಡೋದಲ್ಲ, ಇವರನ್ನು ಮೊದಲು ಯಾರು ಹಿಂದೂಗಳ ವಿರೋಧವಾಗಿದ್ದಾರೆ, ಯಾರು ದೇಶದ್ರೋಹಿಗಳಿದ್ದಾರೆ ಅವರನ್ನು ಮೆಟ್ಟಬೇಕು. ಅದರಲ್ಲಿ ಸ್ವಾಮಿಗಳು ಕೂಡ ಇದ್ದಾರೆ. ಕೆನೇರಿ ಸ್ವಾಮಿಗಳು ಅದೇ ಹೇಳಿದ್ದಾರೆ. ನಾಲಾಯಕ್ ಸ್ವಾಮಿಗಳು ಕೂಡ ಇದ್ದಾರೆ. ಆ ನಾಲಾಯಕ್ ಸ್ವಾಮಿಗಳು ಪಾದ ಪೂಜೆ ಮಾಡಬೇಡ್ರಿ, ಅವ್ರು ಯಾರು ಊರೊಳಗೆ ಬರಲಿಕ್ಕೆ ಕೊಡಬೇಡಿ ಅನ್ನತಕ್ಕಂಥ ಮಾತನ್ನು ಬಹಳಷ್ಟು ಆಕ್ರೋಶ ಬರ್ತಾ ಇದೆ. ರಕ್ತ ಕುದೀತಾ ಇದೆ. ರಕ್ತ ಎಲ್ಲರದ್ದು ಕುದಿಬೇಕು. ಈ ಘಟನೆ ನಡೆದದ್ದು ಎಲ್ಲರ ರಕ್ತ ಕುದಿಲೇಬೇಕು. ರಕ್ತ ಕುದಿಲಿಲ್ಲ ಅಂತಂದ್ರೆ ಅವನ ರಕ್ತ ಅಲ್ಲ, ಅದು ನೀರು. ಭಾರತ ಬದುಕಬೇಕಂದ್ರೆ ಹಿಂದೂಗಳು ಬದುಕಬೇಕು. ಮೊದಲು ಭಾರತ ಬದುಕಬೇಕಾದ್ರೆ ಹಿಂದೂಗಳು ಬದುಕದಾಗಲೇ ಮಾತ್ರ BJPನೂ ಇರ್ತದೆ, JDSನೂ ಇರ್ತದೆ, ಕಾಂಗ್ರೆಸ್ನೂ ಇರ್ತದೆ. ನೆನಪು ಮಾಡಿಕೊಡ್ತೀನಿ ನಾನು ಖರ್ಗೆ ಅವ್ರಿಗೆ. ನಿಮ್ಮ ತಾಯಿಯನ್ನು ತಂಗಿಯನ್ನು ಸುಟ್ರಲ್ರಿ, ಯಾರು ಅವ್ರು ಸುಟ್ಟವರು?
ದಲಿತ ಮನೆ ಅಂತ ಬಿಟ್ರೇನು ಇದೇ ಮುಸಲ್ಮಾನರು ಸುಟ್ಟದ್ದು ನಿಮ್ಮ ಮನೆ. ಈಗ ಅದನ್ನು ನಾಚಿಕೆ ಬರೋದಿಲ್ಲ ನಿಮಗೆ ಹೇಳಕ್ಲಿ. ಇಂಥದನ್ನು ಉಗ್ರವಾಗಿ ನಾವು ಖಂಡಿಸೋದ್ರ ಮುಖಾಂತರ ಜಗತ್ತು ಖಂಡನೆ ಮಾಡ್ತದೆ. ನಾ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಇಂಥದನ್ನು ಖಂಡಿಸಬೇಕು. ಪಾಕಿಸ್ತಾನದ ಧ್ವಜ ಟಿ ವಿಯಲ್ಲಿ ನೋಡಿದೆ, ಪಾಕಿಸ್ತಾನ ಧ್ವಜ ತುಳಿದ್ರ ಯಾರೋ ಒಂದಿಬ್ಬರು ಹೆಣ್ಣು ಮಕ್ಕಳು ಅದನ್ನು ತೆಗೆದ್ರು ನೋಡ್ರಿ. ಸ್ವಾಭಿಮಾನ. ಪಾಕಿಸ್ತಾನದ ಧ್ವಜ ತುಳಿದ್ರ ಮುಸ್ಲಿಂ ಹೆಣ್ಣು ಮಕ್ಕಳು ತೆಗಿತಾರೆ. ಆ ತೆಗೆದವರು ಯಾರು ಹಚ್ಚಾರ ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಇಲ್ಲಿ ಇದ್ರೆ ನಾನು ಪಾಕಿಸ್ತಾನ ಧ್ವಜ ತುಳಿತಿದ್ದಿಲ್ಲ, ಅದನ್ನು ಯಾರು ತೆಗಿಲಿಕ್ಕೆ ಬರ್ತಾರ ಅಂಥ ನಾಲಾಯಕರು ತುಳಿತಿದ್ದೆ ಮೊದಲು. ಪಾಕಿಸ್ತಾನ ಧ್ವಜಕ್ಕೇನು